ಕಟಕ ರಾಶಿಯ ಮಾಸ ಭವಿಷ್ಯ ಅಂದ್ರೆ ಈ ಡಿಸೆಂಬರ್ ತಿಂಗಳು ವರ್ಷದ ಕೊನೆ ತಿಂಗಳು, ಹೊಸ ವರ್ಷದ ಆರಂಭದ ತಿಂಗಳು ಕೂಡ ಆಗಿರತಕ್ಕಂಥದ್ದು. ಆರಂಭದಲ್ಲಿ ನೀವಿದ್ದೀರಿ, ಏನೆಲ್ಲ ಒಂದು ಫಲ ಸಿಗುತ್ತೆ, ಈ ವರ್ಷದ ಅಂತ್ಯದಲ್ಲಿ ನಿಮಗೆ ಧನ ಪ್ರಾಪ್ತಿ ಯೋಗ ಇದೆಯಾ, ಬಹಳಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸೋದಿದೆ. ಮತ್ತು ನಿಮಗೆ ಅವಶ್ಯಕತೆ ಇರತಕ್ಕಂತಹ ಅದ್ಭುತವಾದ ಪರಿಹಾರಗಳ ಬಗ್ಗೆ ಮಾಹಿತಿ ತಿಳಿಸೋದಿದೆ. ವಿಡಿಯೋ ಕೊನೆ ತನಕ ನೋಡಿ, ಅಂದ್ರೆ ನಿಮಗೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ವಿಡಿಯೋ ನೋಡಿದ್ದಕ್ಕೂ ನಿಮಗೆ ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಈ ಕಟಕ ರಾಶಿಯ ಜನ್ಮ ನಕ್ಷತ್ರಗಳು ಪುನರುಸು ನಕ್ಷತ್ರದ 4ನೇ ಕೊನೆಯ ಚರಣ, ಉಷಾ ನಕ್ಷತ್ರದ 4 ಚರಣ, ಆಶ್ಲೇಷ ನಕ್ಷತ್ರದ 4 ಚರಣ ಈ ಕಟಕ ರಾಶಿಯ ಅಂಡರ್ನಲ್ಲಿ ಬರುತ್ತೆ. ಈ ಕಟಕ ರಾಶಿಯ ಲಾಂಛನ ಏಡಿ ಆಗಿರ್ತಕ್ಕಂಥದ್ದು. ರಾಶಾಧಿಪತಿ ಚಂದ್ರ, ಜಲತತ್ವ, ರಾಶಿ ತತ್ವ ಚರ, ದಿಕ್ಕು ಉತ್ತರ ದಿಕ್ಕು, ಸ್ತ್ರೀಲಿಂಗ, ಬ್ರಾಹ್ಮಣ ವರ್ಣ, ಸೌಮ್ಯ ಸ್ವಭಾವ, ಕಾಲಪುರುಷನ ಅಂಗದಲ್ಲಿ ಇದೆ. ರಾಶಿಯ ರತ್ನ ಬಂದು ಮುತ್ತು. ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು. ಅದೃಷ್ಟದ ದಿನ ಸೋಮವಾರ ಮತ್ತು ಭಾನುವಾರ. ಅದೃಷ್ಟದ ದೇವತೆ ಶ್ರೀ ಮಹಾಶಿವ. ಅದೃಷ್ಟದ ಸಂಖ್ಯೆ 3714. ಅದೃಷ್ಟದ ದಿನಾಂಕ 2, 11, 20 ಮತ್ತು 29 ಅದೃಷ್ಟದ ದಿನಾಂಕ. ಮಿತ್ರ ರಾಶಿ ವೃಶ್ಚಿಕ, ಮೀನ, ತುಲಾ ಆಗಿರ್ತಕ್ಕಂಥದ್ದು. ಶತ್ರು ರಾಶಿ ಮೇಷ, ಸಿಂಹ, ಧನು, ಮಿಥುನ ರಾಶಿ ಆಗಿರ್ತಕ್ಕಂಥದ್ದು. ನೋಡಿ, ಕಟಕ ರಾಶಿಯವರ ತಕ್ಷಣ ಯಾವತ್ತಿಗೂ ಒಂದು ಅಭ್ಯಾಸ ಇರುತ್ತೆ, ಪ್ರತಿಯೊಂದರಲ್ಲೂ ಕಲಿಬೇಕು, ಪ್ರತಿಯೊಂದನ್ನ ತಿಳ್ಕೋಬೇಕು, ಪ್ರತಿಯೊಂದನ್ನು ಕೂಡ ಅದನ್ನ ಅರ್ಥೈಸ್ಕೋಬೇಕು ಅನ್ನುವಂತಹ ಒಂದು ಹಂಬಲ ಇರುತ್ತೆ, ತಿಳ್ಕೊಳ್ಳುವಂತಹ ಹಂಬಲ ಇರುತ್ತೆ. ಭಾವಜೀವಿಗಳಾಗಿರ್ತಕ್ಕಂಥದ್ದು, ವ್ಯವಹಾರ ಜ್ಞಾನಿಗಳು, ಚುರುಕಾಗಿರ್ತಕ್ಕಂತಹ ವ್ಯಕ್ತಿತ್ವ, ಸದಾ ಪಾದರಸದಂತೆ ಚಟುವಟಿಕೆಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ, ದೊಡ್ಡ ದೊಡ್ಡ ಕೆಲಸಗಳು ಬಹಳಷ್ಟು ವೇಗವಾಗಿ ಮಾಡ್ತಕ್ಕಂಥದ್ದು. ಪ್ರಾಮಾಣಿಕರಲ್ಲಿ ಬಹಳಷ್ಟು ಒಂದು ಪ್ರಾಮಾಣಿಕರು ಅಂತ ಹೇಳ್ಬೋದು, ಹೆಚ್ಚಿನ ಒಂದು ಪ್ರಾಮಾಣಿಕತೆ ಇವರಲ್ಲಿ ಇರ್ತಕ್ಕಂಥದ್ದು. ಮತ್ತು ಜೀವನದಲ್ಲಿ ಬಹಳಷ್ಟು ಕಷ್ಟಗಳು, ನೋವುಗಳು, ಏರುಪೇರುಗಳನ್ನ ಅನುಭವಿಸಿರ್ತಕ್ಕಂಥದ್ದು. ವಿಚಾರವಂತರು, ಬುದ್ಧಿವಂತರು, ಮತ್ತೆ ಅಷ್ಟೇ ಚಂಚಲ ಮನಸ್ಸು ಕೂಡ ಇರತಕ್ಕಂಥವ್ರು. ಯಾವಾಗ್ಲೂ ಏನಾದ್ರೂ ಕೆಲಸ ಮಾಡ್ತಲೇ ಇರ್ತಾರೆ, ನಿರಂತರವಾಗಿ ಇರುತ್ತೆ. ಯಾಕಂತಂದ್ರೆ ಸುಮ್ನೆ ಸೋಲನ್ನ ಒಪ್ಕೊಳ್ತಕ್ಕಂಥದ್ದಲ್ಲ, ನಿರಂತರವಾಗಿರ್ತಕ್ಕಂಥ ವ್ಯಕ್ತಿತ್ವ. ಅಂತಹ ಒಂದು ಕಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ನೋಡಿ, ಕೆಲವು ಆಕಸ್ಮಿಕ ಘಟನೆಗಳು ನಡೆದ್ರೂ ಕೂಡ ನಿಮ್ಮಲ್ಲಿ ಒಂದು ಏಕಾಗ್ರತೆ ಅನ್ನುವಂಥದ್ದು ಇರುತ್ತೆ. ಬಹಳಷ್ಟು ನಿಮಗೆ ಡಿಸ್ಟರ್ಬ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲನೂ ಇರುತ್ತೆ, ಆದ್ರೆ ನೀವು ಡಿಸ್ಟರ್ಬ್ ಆಗಲ್ಲ. ಮನೆ ಕಡೆಯಿಂದ ತೊಂದರೆಗಳು, ಸಾಲದ ಬಾಧೆಗಳು, ಹಣಕಾಸಿನ ತೊಂದರೆಗಳು, ಆರೋಗ್ಯ ತೊಂದರೆಗಳು, ಜನ ತೊಂದರೆಗಳು, ಕೆಲಸದ ತೊಂದರೆಗಳು. ಮನುಷ್ಯ ಅಂತಂದ ಮೇಲೆ ಜೀವನದಲ್ಲಿ ಏನೆಲ್ಲಾ ಇರ್ತವೆ, ಇದು ಪ್ರತಿಯೊಬ್ಬರಿಗೂ ಇರುತ್ತೆ. ಅದೇ ರೀತಿಯಾಗಿ ನಿಮಗೇನಿರುತ್ತಲ್ಲ, ನೀವು ಯಾವತ್ತಿಗೂ ಕೂಡ ಧೃತಿಗೆಡಲ್ಲ, ಅದು ನಿಮ್ಮ ಸ್ಟ್ರೆಂತ್. ಎಷ್ಟೇ ಕಷ್ಟಗಳು ಬರ್ಲಿ, ನೋವುಗಳು ಬರ್ಲಿ, ತೊಂದರೆಗಳು ಬರ್ಲಿ, ಅದನ್ನ ಶಾಂತವಾಗಿ, ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ಅದನ್ನ ಎದೆಗುಂದದೆ ಅದನ್ನ ನಿಭಾಯಿಸುವಂತ ರೀತಿ ಇದೆಯಲ್ಲ, ಅದು ಇನ್ನೊಬ್ಬರಿಗೆ ಮಾಡೆಲ್ ಆಗಿರುತ್ತೆ. ಆ ತರ ಇರುತ್ತೆ. ಯಾಕಂದ್ರೆ ನೋಡಿ, ನಿಮ್ಮ ಜೀವನ ಬಂದಿರುವಂತದ್ದು ಹಿಂತಿರುಗಿ ನೋಡಿದ್ರೆ ಅನೇಕ ಕಷ್ಟಗಳನ್ನು ಕೂಡ ನೀವು ಹೀಗೆ ಎದುರಿಸಿರ್ತಕ್ಕಂಥದ್ದು. ಹಾಗಾಗಿ ಕಷ್ಟಗಳಿಗೆ ಕುಗ್ಗಲ್ಲ, ಬಗ್ಗಲ್ಲ. ಅದು ಎಷ್ಟು ಜನ ಹೇಳ್ತಿರ್ತಾರೆ, ಒಮ್ಮೊಮ್ಮೆ ನಿಜನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇದು ಒಂದು ನಿಮ್ಮ ಒಂದು ಗಾಡ್ ಗಿಫ್ಟ್, ಅದು ನಿಮ್ಮ ಆತ್ಮಬಲ ಅಂತ ಹೇಳ್ತೀವಲ್ಲ, ಅದು ನಿಮಗಿದೆ, ಅದು ನಿಮಗೆ ಗೆಲ್ಸುತ್ತೆ. ಯಾಕಂದ್ರೆ ಸೋಲಿನಲ್ಲೂ ಕೂಡ ಗೆಲುವನ್ನ ಕನ್ವರ್ಷನ್ ಮಾಡ್ಕೊಳ್ಳುವಂತ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ಅದು ಇಲ್ಲೂ ಕೂಡ ಅದೇ ರೀತಿಯಾಗಿ ಮುಂದುವರಿಯುತ್ತದೆ. ನೋಡಿ, ಹಣಕಾಸಿಗೆ ಕೊರತೆ ಇರುತ್ತೆ ಬಹಳಷ್ಟು. ನಿಮಗೇನು ಎಲ್ಲ ಅಂದ್ಕೊಂಡಂಗೆ ಎಲ್ಲ ಬಂದ್ಬಿಡುತ್ತೆ ದುಡ್ಡು ಅಂತಲ್ಲ, ಬಹಳಷ್ಟು ಸ್ಟ್ರಗಲ್ ಮಾಡಿರ್ತೀರಿ, ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿರ್ತಕ್ಕಂಥದ್ದು. ಹಣಕ್ಕೆ ಕೊರತೆ ಇದ್ರೂ ಕೂಡ ಅದು ಕ್ಷಣಿಕ ಆಗಿರುತ್ತೆ, ಮತ್ತೆ ನೀವು ಓಡ್ತಾ ಇರ್ತೀರಿ, ನಿಲ್ಲಲ್ಲ. ಹಾಗಾಗಿ ಅದು ಮತ್ತೆ ನಿಮಗೆ ಕ್ಷಣಕ್ಕೂ ಸಮಸ್ಯೆಗಳು ಬದಲಾವಣೆ ಆಗ್ತಾನೆ ಇರ್ತದೆ. ಸಾಲಾಗಿಲ್ಲ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ಸಜೆಷನ್ ಕೊಡ್ತೇನೆ ನಿಮಗೆ. ಇನ್ನು ಬಹಳಷ್ಟು ಜನರಿಗೆ ಸ್ವಗೃಹ ಕಟ್ಟುವಂಥದ್ದು, ಅಂದ್ರೆ ಮನೆ ಕಟ್ಟುವಂಥದ್ದು, ಸೈಟ್ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥದ್ದು, ಈ ರೀತಿಯ ಏನೋ ಒಂದು ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡುವಂಥದ್ದು, ಏನೋ ಒಂದು ಹೊಸ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ಇದರದ್ದೇನಾದ್ರೂ ಒಂದು ಪ್ಲಾನ್ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಆ ಪ್ಲಾನ್ ಪ್ರಕಾರ ನಿಮ್ಮ ಕೆಲಸಗಳು ಓಡ್ತಾ ಇರ್ತವೆ.
ಇನ್ನು ವಿದ್ಯಾರ್ಥಿಗಳಿಗೆ ಗೆಲ್ಲಲೇಬೇಕು ಎಂಬಿರುವಂತಹ ಒಂದು ಹಠ ನಿಮ್ಮಲ್ಲಿ ಇರುತ್ತೆ, ಒಂದು ಛಲ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆ ಒಂದು ಛಲದ ಪ್ರಕಾರವೇ ನಿಮ್ಮ ಕೆಲಸ ಕಾರ್ಯಗಳು ನಡೀತಕ್ಕಂತ ಸನ್ನಿವೇಶಗಳು ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ನೀವೇನ್ ಆಟ ಆಡಿರ್ತೀರಲ್ಲ ಅದರಲ್ಲಿ ಗೆಲುವನ್ನ ಪಡೆಯುವಂತಹ ಸನ್ನಿವೇಶಗಳಿದೆ, ಹೊಸ ಕೆಲಸ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಕೆಲವೊಂದು ಜನರಿಗೆ ಸಂತಾನದ ಯೋಗ ಇದೆ. ಉದ್ಯೋಗದ ನಿಮಿತ್ತ ಕೆಲವೊಂದು ಜನರು ಹೊರ ರಾಜ್ಯ, ಹೊರ ದೇಶ, ಹೊರ ಜಿಲ್ಲೆ, ಹೊರ ತಾಲೂಕು, ಹೊರ ಊರು, ಬೇರೆ ಊರು ಈ ರೀತಿ ಅಲದಾಡುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಇರುತ್ತೆ. ಇನ್ನು ಕೆಲವೊಂದು ಪೂರ್ವಿಕರಿಂದ ಅಥವಾ ವಂಶ ಪರಂಪರೆಯಿಂದ ಬಂದಿರತಕ್ಕಂತ ಕೆಲಸದಿಂದನೂ ಕೂಡ ಬಹಳಷ್ಟು ಜನರಿಗೆ ಲಾಭಗಳು, ಅನುಕೂಲತೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಮಕ್ಕಳ ಸಲುವಾಗಿ ಹಣವನ್ನ ಖರ್ಚು ಮಾಡುವಂತ ಸಾಧ್ಯತೆ ಇದೆ. ಮಕ್ಕಳಿಗೆ ಬೇಕು ಬೇಡಗಳನ್ನ ಕೊಡಿಸುವಂತದ್ದು, ಅವರ ಆರೋಗ್ಯದ ಬಗ್ಗೆನೋ, ಅವರ ಒಂದು ಕೆಲಸದ ಬಗ್ಗೆನೋ, ಅಥವಾ ಅವರ ಸ್ಕೂಲ್ ಫೀಸ್ ಕಟ್ಟೋದು, ಅಥವಾ ಅವರ ಬಟ್ಟೆ ಬರೆನೋ, ಅಥವಾ ಏನೋ ಅವರಿಗೆ ಒಂದು ಕೊಡಿಸಿಕೊಡುವಂತದ್ದು, ಈ ರೀತಿಯಾಗಿ ಹಣವನ್ನ ಖರ್ಚು ಮಾಡುವಂತದ್ದು, ಮಕ್ಕಳಿಗೋಸ್ಕರ ಮಾಡುವಂತದ್ದು ತಪ್ಪೇನಿಲ್ಲ. ಅದು ನಿಮ್ ಜವಾಬ್ದಾರಿ, ಮಾಡ್ತೀರಾ ಮಾಡಿ, ಆದ್ರೆ ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ ಹೋಗ್ಬೇಡಿ. ಅಂದ್ರೆ ಹಣಕಾಸಿನ ರಿಸ್ಕ್, ಸಾಲ ಸಮಧ ಮಾಡಿ ಮಾಡಬಾರ್ದು ಅನ್ನುವಂಥದ್ದು. ಇನ್ನು ಸ್ವಲ್ಪ ಸಾಲದ ಬಗ್ಗೆ ಒಂದು ಚಿಂತೆ ಅಂತೂ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಏನೋ ಒಂದು ಕಮಿಟ್ಮೆಂಟ್, ಅದನ್ನ ಯಾವ ರೀತಿ ಸರಿ ಮಾಡ್ಬೇಕು ಅನ್ನುವಂತ ಚಿಂತೆ ಇರುತ್ತೆ. ಇನ್ನು ಉಳಿದಿರುವಂತ ಮಾಹಿತಿಗಳು ಇದಾವೆ, ಅದರ ಬಗ್ಗೆ ತಿಳಿಸ್ಕೊಡೋಣ. ಮುಖ್ಯವಾದ ಮಾಹಿತಿ ಅದನ್ನೆಲ್ಲ ನೀವು ನೋಡ್ಲೇಬೇಕು. ಅದಕ್ಕಿಂತ ಮುಂಚೆ ಅಷ್ಟೇ ಮುಖ್ಯವಾದ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲಾ ಭಾಷೆಗಳಲ್ಲಿ ಸಿಗುತ್ತೆ. 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರುತ್ತೆ. ಹಿಂದಕ್ಕೆ ಹಿರಿಯರು ಏನ್ ಮಾಡ್ತಿದ್ರು, ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅವ್ರಿಗೆ ಅದರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ಅನುಭವ ಇತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಅದ್ರ ಬಗ್ಗೆ ಯಾರಿಗೂ ಗೊತ್ತೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಿಮ್ಮ ಜನ್ಮ ಜಾತಕ ಫಲ ಅಂತ ಹೇಳ್ತಾ, ನೋಡಿ ಈ ಅಧಿಕಾರಿ ವರ್ಗದಲ್ಲಿ, ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಗೌರವವನ್ನ ಪಡಿತಕ್ಕಂಥದ್ದು, ನೀವಿರುವಂತಹ ಒಂದು ಕೆಲಸದಲ್ಲಿಯೇ ಒಂದು ಹೆಚ್ಚಿನ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ನಿಮಗೆ ಅಲ್ಲುಗಳಿವೆ ಹಾಗಿಲ್ಲ. ಇನ್ನು ಈ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವರಿಗೆ ಬಹಳಷ್ಟು ಅಧಿಕಾರದ ಒಂದು ಅವಕಾಶಗಳು, ಹೆಚ್ಚಿನ ಅಧಿಕಾರದ ಅವಕಾಶಗಳು ಸಿಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಇರಬೇಕಾಗುತ್ತೆ. ಮನೆ ಕಟ್ಟಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಪರಿಕರಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ನಿರೀಕ್ಷೆಗೂ ಮೀರಿ ಅವರಿಗೆ ಲಾಭ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಏನಾದ್ರೂ ರಿಸರ್ಚ್ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಯಶಸ್ಸು ಸಿಗುವಂತ ಸಾಧ್ಯತೆ ಇದೆ. ಕಲಾವಿದರಿಗೆ ಬಹಳ ಯಶಸ್ಸು ಸಿಗುತ್ತೆ. ವಿಕಲಚೇತನರಿಗೆ ಒಂದು ಅವಕಾಶಗಳು, ಸರ್ಕಾರದಿಂದ ಒಂದು ಒಳ್ಳೆ ಅವಕಾಶಗಳು, ಯೋಜನೆಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಬಹಳಷ್ಟು ಜನರು ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ವಿದೇಶ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ಕೆಲವೊಂದು ಸ್ನೇಹಿತರು ಅಥವಾ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನಾದ್ರೂ ಒಂದು ಹಣದ ಸಹಾಯ ಮಾಡತಕ್ಕಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ಈ ರಾಜಕಾರಣಿಗಳು, ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ
ದಾರಿ ಕಠಿಣವಾಗಿರ್ತಕ್ಕಂಥದ್ದು ಇದ್ರೂ ಕೂಡ ಅದನ್ನ ಚಾಕಚಕ್ಯತೆಯಿಂದ ಮುನ್ನುಗ್ಗೋದ್ರಿಂದ ಅದರಲ್ಲಿ ಏನೋ ಒಂದು ಒಳ್ಳೆ ಸಾಧನೆ ಮಾಡುವಂತಹ ಸನ್ನಿವೇಶಗಳಿದೆ. ಗ್ರಾಮೀಣ ಮಟ್ಟದ ಕಲೆಗಾರರಿರ್ಬೋದು ಅಥವಾ ಚಿತ್ರೋದ್ಯಮದಲ್ಲಿರ್ತಕ್ಕಂಥ ಕಲಾವಿದರಿರ್ಬೋದು, ಸ್ವಲ್ಪ ಅವಕಾಶಕ್ಕಾಗಿ ಕಾಯಬೇಕಾಗತ್ತೆ ಅಥವಾ ಸಿಕ್ಕಿರುವಂತ ಅವಕಾಶ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕಾಗತ್ತೆ. ಹೆಚ್ಚಿನ ಪ್ರಯತ್ನಗಳು ಬೇಕು. ಇನ್ನೂ ಏನಾದ್ರೂ ಒಂದು ಡಿಫರೆಂಟ್ ಆಗಿರ್ತಕ್ಕಂಥ ವಿಚಾರವನ್ನ ಪ್ರಯತ್ನ ಮಾಡಿದ್ರೆ ಕಲಾವಿದರಿಗೆ ಅತ್ಯಂತ ಯಶಸ್ಸು ಕೂಡ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅಂದ್ರೆ ಏನು, ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಇದೆ, ಅದರ ಜೊತೆಗೆ ಸಾಕಷ್ಟು ಚಿಂತೆಗಳು, ಸವಾಲುಗಳು ಕೂಡ ಇದೆ. ಆ ಸವಾಲುಗಳನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥದ್ದು ವಿಡಿಯೋದುದ್ದಕ್ಕೂ ತಿಳಿಸಿದೀವಿ. ಆ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡ್ಬೇಕು. ಇನ್ನು ನಿಮಗೆ ಮನೋಬಲ ಅನ್ನುವಂಥದ್ದು ಬೇಕು, ಅದ್ರ ಜೊತೆಗೆ ದೈವ ಕೃಪೆಯೂ ಬೇಕು. ಹಾಗಾಗಿ ದೈವ ಕೃಪೆಗೆ ನಿಮಗೆ ಅದ್ಭುತವಾದ ಪರಿಹಾರಗಳಿದಾವೆ. ಆ ಪರಿಹಾರಗಳನ್ನ ತಿಳಿಸ್ಕೊಡೋಣ. ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಡಿಸೆಂಬರ್ ತಿಂಗಳಲ್ಲಿ ಈ ಕಟಕ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕಂತಂದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ತೋತ್ರವನ್ನ ಪಠಣ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ ನಿಮ್ಗೆ ಅನುಕೂಲ ಆಯ್ತು ಅಂತಂದ್ರೆ ರಾಹು ಶಾಂತಿ ಮಾಡಿಸಿ, ರಾಹು ಶಾಂತಿ ಮಾಡಿಸೋದ್ರಿಂದ ಒಳ್ಳೆ ಅನುಕೂಲ ಸಿಗುತ್ತೆ. ಸಾಧು ಸಂತರಿಗೆ ದಾನವನ್ನ ಮಾಡ್ತಕ್ಕಂಥದ್ದು, ಕುಲದೇವತಾ ಆರಾಧನೆಯನ್ನ ಮಾಡ್ತಕ್ಕಂಥದ್ರಿಂದ ಅದ್ಭುತವಾದ ಫಲ ನಿಮಗೆ ಸಿಗುವಂತದ್ದು. ಶಿವ ಪೂಜೆಯನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ, ಒಳ್ಳೆ ಫಲ ಸಿಗುತ್ತೆ. ಇದೇ ನೀವು ಹೆಚ್ಚಾಗಿ ಖರ್ಚು ಮಾಡಿ ಮಾಡುವಂತದ್ದೇನಿಲ್ಲ. ನಿಮ್ಮ ಭಕ್ತಿಯಿಂದ ಮತ್ತೆ ನೀವು ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ನಿಮ್ಗೆ ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.